ಇನ್ನು ಏರ್ಪೋರ್ಟ್ನಲ್ಲೂ ಕೂಡ ಅಧಿಕಾರಿಗಳಿಗೆ ಈ ರನ್ಯಾರಾವ್ ಫುಲ್ ಕ್ಲೋಸ್ ಆಗಿದ್ದು ಅಷ್ಟು ಈಸಿಯಾಗಿ ಹೇಗೆ ಬರ್ತಾ ಇಲ್ಲ ಹೊರಗಡೆ. ಯಾಕೆ ಅಂದ್ರೆ ಏರ್ಪೋರ್ಟ್ನಲ್ಲಿ ಕೆಲ ಅಧಿಕಾರಿಗಳು ಆಕೆಗೆ ಬಹಳ ಕ್ಲೋಸ್ ಇದ್ರು. ಪದೇ ಪದೇ ಹೋಗಿ ಬರ್ತಾ ಇದ್ದಿದ್ರಿಂದ ಆತ್ಮೀಯತೆ ಬೆಳೆದಿತ್ತು. ಇದನ್ನೇ ತನ್ನ ಬಂಡವಾಳಕ್ಕೆ ನಟಿ ರನ್ಯಾ ಬಳಸಿಕೊಂಡ್ಲು ಅನ್ನುವಂಥ ಮಾಹಿತಿ ಇದೆ. ಪ್ರೋಟೋಕಾಲ್ ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಯಾರು ಸಿಬ್ಬಂದಿ ಇದ್ದಾರೋ ಅವ್ರಿಗೆ ಫೋನ್ ಕಾಲ್ ಹೋಗ್ತಾ ಇತ್ತಂತೆ. ಪ್ರೋಟೋಕಾಲ್ ಸಿಬ್ಬಂದಿ ಬಸವರಾಜುಗೆ ಕರೆ ಮಾಡ್ತಾ ಇದ್ದು ಈ ರನ್ಯಾರಾವ್ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಈ ಬಸವರಾಜು ಏನಿದ್ದಾನೆ ಈತ ಈ ಪ್ರೋಟೋಕಾಲ್ ಸಿಬ್ಬಂದಿ ಕಳೆದ 10 ವರ್ಷಗಳಿಂದ ಏರ್ಪೋರ್ಟ್ ನಲ್ಲಿ ಈತ ಕೆಲಸವನ್ನ ಮಾಡ್ತಿದ್ದಾನಂತೆ. ರನ್ಯಾರಾವ್ ಅಷ್ಟೇ ಈಸಿಯಾಗಿ ದುಬೈಗೆ ಹೋಗಿ ಬಂದ ನಂತರ ಯಾವುದೇ ಸೆಕ್ಯೂರಿಟಿ ಚೆಕ್ ಇಲ್ಲದೆ ವಿವಿಐಪಿ ರೀತಿ ಹೊರಗಡೆ ಯಾವ ರೀತಿ ಬರ್ತಾ ಇದ್ಲು, ಹೇಗೆ ಬರ್ತಾ ಇದ್ಲು, ಯಾರು ಸಹಾಯ ಮಾಡ್ತಾ ಇದ್ರು, ಆರಂಭದಲ್ಲೇ ಅನುಮಾನಗಳು ವ್ಯಕ್ತವಾಗಿತ್ತು. ಯಾರೋ ಏರ್ಪೋರ್ಟ್ ಸಿಬ್ಬಂದಿ ಈಕೆಗೆ ಸಹಾಯವನ್ನ ಮಾಡಿದ್ದಾರೆ, ಯಾರೋ ಕಸ್ಟಮ್ ಆಫೀಸರ್ಸ್ ಈಕೆಗೆ ಅಫಿಷಿಯಲ್ಸ್ ಈಕೆ ಜೊತೆ ಶಾಮೀಲಾಗಿರುವಂತಹ ಶಂಕೆ ಇದೆ ಅಂತ ಹೇಳಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ ಏನು ಅಂದ್ರೆ, ತನಿಖೆ ಸಂದರ್ಭದಲ್ಲಿ ರನ್ಯಾ ಪದೇ ಪದೇ ದುಬೈಗೆ ಹೋಗಿ ಬರ್ತಾ ಇದ್ಲು. ಆ ಲೆಕ್ಕವನ್ನ ನಾವು ಅವತ್ತೇ ಹೇಳಿದ್ವಿ. 40 ಹೆಚ್ಚು ಬಾರಿ ಹೋಗಿ ಬಂದಿದ್ದಾಳೆ. ಹೀಗೆ ಏರ್ಪೋರ್ಟಿಗೆ ಬಂದಾಗ ಆಕೆ ನೇರವಾಗಿ ಪ್ರೋಟೋಕಾಲ್ ಸಿಬ್ಬಂದಿಗೆ ಕರೆಯನ್ನ ಮಾಡ್ತಾ ಇದ್ಲು. ಪ್ರೋಟೋಕಾಲ್ ಸಿಬ್ಬಂದಿ ಬಸವರಾಜು ಕಳೆದ 10 ವರ್ಷಗಳಿಂದ ಇದೇ ಏರ್ಪೋರ್ಟ್ ನಲ್ಲಿ ಕೆಲಸವನ್ನ ಪ್ರೋಟೋಕಾಲ್ ಸಿಬ್ಬಂದಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ವ್ಯಕ್ತಿ ಬಸವರಾಜು. ಆತನಿಗೆ ಡೈರೆಕ್ಟ್ ಆಗಿ ಕಾಲ್ ಹೋಗ್ತಾ ಇತ್ತು. ನಾನಿವತ್ತು ದುಬೈನಿಂದ ಬರ್ತಾ ಇದ್ದೀನಿ, ನನಗೆ ಪ್ರೋಟೋಕಾಲ್ ಬೇಕು. ಪ್ರೋಟೋಕಾಲ್ ಅಂದ್ರೆ ಏನು? ಎಲ್ಲ ಸಾಮಾನ್ಯ ನಾಗರಿಕರಿಗಿರುವಂತಹ, ಸಾಮಾನ್ಯ ಪ್ರಯಾಣಿಕರಿಗಿರುವಂತಹ ಸೆಕ್ಯೂರಿಟಿ ಚೆಕ್ ಏನಿದೆ ದುಬೈನಿಂದ ಬಂದಂತಹ ನಂತರ ಅಥವಾ ಯಾವುದೇ ಇಂಟರ್ನ್ಯಾಷನಲ್ ಟ್ರಿಪ್ ನಿಂದ ಬಂದ ನಂತರ ಅದೆಲ್ಲವನ್ನ ಮೀರಿ ಗ್ರೀನ್ ಚಾನೆಲ್ ಮೂಲಕ ಸೀದಾ ಹೊರಗಡೆ ಕರ್ಕೊಂಡು ಹೋಗೋದು. ಬಂದ ತಕ್ಷಣ ಯಾರೋ ವಿವಿಐಪಿ ಸಿಎಂಗಳಿಗೆ ಅಥವಾ ರಾಷ್ಟ್ರಪತಿಗಳಿಗೆ ಯೂಸ್ ಆಗುವಂತಹ, ಬಳಕೆ ಮಾಡುವಂತಹ, ರಾಜ್ಯಪಾಲರಿಗೆ ಬಳಕೆ ಮಾಡುವಂತಹ ಆ ವಿವಿಐಪಿ ಪ್ರೋಟೋಕಾಲ್ ಏನಿದೆ, ಗ್ರೀನ್ ಚಾನೆಲ್ ಏನಿದೆ, ಅದರ ಮೂಲಕ ಆಕೆಯನ್ನ ಹೊರಗಡೆ ಕರ್ಕೊಂಡು ಹೋಗಬೇಕು. ದುಬೈನಿಂದಾನೇ ಕಾಲ್ ಮಾಡಿ ನನಗಿವತ್ತು ಪ್ರೋಟೋಕಾಲ್ ಬೇಕು, ನಾನು ಇಷ್ಟು ಗಂಟೆಗೆ ಬರ್ತಾ ಇದ್ದೀನಿ ಅಂತ ಬಸವರಾಜ್ಗೆ ಕರೆ ಮಾಡಿ ಈಕೆ ಹೇಳಿದ್ಲು ಅನ್ನುವಂಥ ಮಾಹಿತಿ ಇದೆ. ಹೀಗಾಗಿ ಆಕೆಗೆ ಪ್ರೋಟೋಕಾಲ್ ಅನ್ನ ನೀಡೋದಕ್ಕೆ ಪ್ರೋಟೋಕಾಲ್ ಸಿಬ್ಬಂದಿಯಾಗಿರುವಂತಹ ಬಸವರಾಜು ಏರ್ಪೋರ್ಟಿಗೆ ಹೋಗಿದ್ದ. ಹಲವು ವರ್ಷಗಳಿಂದ ಪ್ರೋಟೋಕಾಲ್ ನೀಡುವಂತಹ ಕೆಲಸವನ್ನ ಈ ಬಸವರಾಜು ಮಾಡ್ತಾ ಇದ್ದ. ಯಾವ ಕಾರಣಕ್ಕೆ? IPS ಅಧಿಕಾರಿಯಾಗಿರುವಂತಹ ರಾಮಚಂದ್ರ ರಾವ್ ಅವರ ಮಗಳು ಅನ್ನುವಂತಹ ಕಾರಣಕ್ಕೆ ಅವರಿಂದ ಸೂಚನೆ ಇತ್ತು ಅನ್ನುವಂಥ ಮಾಹಿತಿ. ರಾಮಚಂದ್ರ ರಾವ್ ಅವರಿಂದ ಸೂಚನೆ ಇತ್ತು ಅನ್ನುವಂಥ ಮಾಹಿತಿ. ಹಾಗಾಗಿ ರಾಮಚಂದ್ರ ರಾವ್ ಅವರ ಮಗಳು ಅನ್ನುವಂಥ ಕಾರಣಕ್ಕೆ ರನ್ಯಾರಾವ್ಗೆ ಪ್ರೋಟೋಕಾಲ್ ಅನ್ನ ನೀಡಲಾಗ್ತಾ ಇತ್ತು. ಆ ಕೆಲಸವನ್ನ ಈಸಿಯಾಗಿ ಕರ್ಕೊಂಡು ಬರುವಂತಹ ಕೆಲಸವನ್ನ ಇದೇ ಬಸವರಾಜು ಮಾಡ್ತಿದ್ದ ಅನ್ನುವಂಥ ಮಾಹಿತಿ. ಇದರಿಂದಾಗಿ ನಟಿ ರನ್ಯಾರಾವ್ ಪರಿಚಯ ಬಸವರಾಜ್ಗಿತ್ತು. ಈ ಸಲುಗೆಯಿಂದಾನೇ ಬಸವರಾಜ್ಗೆ ತನ್ನ ಕೆಲಸ ಈಸಿಯಾಗಿ ಆಗ್ಲಿ ಅಂತ ಹೇಳಿ ನೇರವಾಗಿ ಕಾಲ್ ಮಾಡುವಂತಹ ಕೆಲಸವನ್ನ ರನ್ಯಾರಾವ್ ಮಾಡ್ತಾ ಇದ್ಲು. ಎಲ್ಲಿಂದ? ದುಬೈನಿಂದಾನೇ ಕಾಲ್ ಬರ್ತಾ ಇತ್ತು. ಇಷ್ಟು ಗಂಟೆಗೆ ಬರ್ತಾ ಇದ್ದೀನಿ, ನನಗೆ ಪ್ರೋಟೋಕಾಲ್ ಬೇಕು ಅಂತ ಹೇಳಿ ಮೊದಲೇ ಹೇಳಿರ್ತಾ ಇದ್ಲು. ಇದಿಷ್ಟು ಹೇಳಿಕೆಯನ್ನ DRI ಅಧಿಕಾರಿಗಳ ಎದುರು ದಾಖಲಿಸುವಂತಹ ಕೆಲಸವನ್ನ ಪ್ರೋಟೋಕಾಲ್ ಸಿಬ್ಬಂದಿ ಬಸವರಾಜು ಮಾಡಿದ್ದಾನೆ. ಆತನ ವಿಚಾರಣೆ ಬಹಳ ಇಂಪಾರ್ಟೆಂಟ್ ಆಗಿತ್ತು ಈ ಕೇಸ್ನಲ್ಲಿ. ಯಾಕಂದ್ರೆ ಅಷ್ಟೊಂದು ಚಿನ್ನವನ್ನ ಹಾಕೊಂಡು ಆರಾಮಾಗಿ ಯಾವುದೇ ಸೆಕ್ಯೂರಿಟಿ ಚೆಕ್ ಇಲ್ಲದೆ ಹೊರಗಡೆ ಬರ್ತಾಳೆ ಅಂತಂದ್ರೆ ಯಾರು ಸಹಾಯ ಮಾಡಿದ್ರು? ಈಗ ಬಸವರಾಜು ಸಹಾಯ ಮಾಡಿದಾನೆ ಅಂತಂದ್ರೆ ಆತನ ಉದ್ದೇಶ ಏನು? ಆತ ಯಾವ ಕಾರಣಕ್ಕೆ ಸಹಾಯ ಮಾಡಿದ? ಆತನಿಗೇನಾದ್ರೂ ಇದ್ರಲ್ಲಿ ಕಮಿಷನ್ ಸಿಗ್ತಾ ಇತ್ತಾ? ಆತನಿಗೇನಾದ್ರೂ ಲಾಭ ಇದೆಯಾ? ಈ ರೀತಿಯಾದಂತಹ ಹಲವು ಪ್ರಶ್ನೆಗಳು ಮೂಡುತ್ತೆ. ಹಾಗಾಗಿ DRI ಅಧಿಕಾರಿಗಳು ಬಸವರಾಜನ ವಿಚಾರಣೆ ಮಾಡಿದಾಗ ಈ ಮಾಹಿತಿಯನ್ನ ಆತ ಕೊಟ್ಟಿದ್ದಾನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.